ಯಾವುದೇ ತರದ ಡೀಟೇಲ್ಗಳು ಬೇಕು, ಇದ್ರ ಪ್ರಾಡಕ್ಟ್ ಮೇಲೆ ಏನಾದ್ರು ಡೀಟೇಲ್ ಬೇಕು ಅಂತ ಹೇಳಿದ್ರು, ಪ್ರಾಡಕ್ಟ್ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರು, ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಾರಂತ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಗಳನ್ನ ತಗೊಬಹುದು. ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಡೀಟೇಲ್ ಕೊಡಕ್ಕೆ ಯಾವತ್ತು ರೆಡಿ ಇರ್ತೀವಿ, ಎನಿ ಟೈಮ್ ಎನಿವೇರ್ ನಾವು ರೆಡಿ ಇರ್ತೀವಿ. ತುಂಬಾ ಜನಕ್ಕೆ ತುಂಬಾ ಡೌಟ್ಗಳಿರುತ್ತೆ, ಅದನ್ನೆಲ್ಲ ನೀವು ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಬಹುದು. ಅವ್ರ ಮನೆ ನಾವು ಹೇಗೆ ಕಟ್ತೀವೋ ಅದೇ ತರ ಚಿಕ್ಕದೊಂದು ಬಜೆಟ್ ಅಲ್ಲಿ ಕಟ್ಕೊಬಹುದು. ಚಿಕ್ಕದೊಂದು ಅಮೌಂಟ್ ಅಲ್ಲಿ ಮನೆಗಳಾದ್ರೆ ನಿಮಗೆ ಒಂದು ಫ್ಯಾಮಿಲಿ ಇರೋಂತ ಮನೆ ಚಿಕ್ಕದೊಂದು ಬಜೆಟ್ ಅಲ್ಲಿ ಮಾಡ್ಕೊಬಹುದು. ಅದೇನ್ ಬಜೆಟ್ ಆಗುತ್ತೆ ಏನು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ತಗೊಬಹುದು. ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎಂಟಿ ಪೀರಿಯಡ್ಸ್. ಈಗ ಎಲ್ಲರೂ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಹೊಸ ಒಂದು ಟಾಪಿಕ್ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದೀನಿ. ವಿಡಿಯೋ ಹೋಗೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಟಾಪಿಕ್ ಏನು ಅನ್ನೋದು ಇಲ್ಲಿ ನೋಡ್ತಾ ಇರ್ಬೋದು, ಬೋರ್ಡ್ ಕಾಣಿಸ್ತಾ ಇದೆಯಾ, ಇಲ್ಲಿ ನೋಡ್ತಾ ಇರ್ಬೋದು, ಪೋರ್ಟಬಲ್ ಸೊಲ್ಯೂಷನ್ ಅಂತೇಳಿ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಫೇಮಸ್ ಆಗ್ತಾ ಇರೋಂಥ ಒಂದು ಕಂಟೈನರ್ ಹೋಮ್ಸ್, ಒಂದು ಪೋರ್ಟೇಬಲ್ ಹೋಮ್ಸ್ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ತುಂಬಾ ಕಡೆಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಮನೆಗಳು ಕಟ್ಟಕ್ಕಾಗಲ್ಲ ಅಂತ ಏರಿಯಾಗಳಿಗೆ ಪ್ರಾಪರ್ ಆಗಿ ಒಂದು ಮನೆನೇ ಸೆಟ್ ಮಾಡಿ ಕೊಡೋಂಥದ್ದು. ಇಲ್ಲ ನಿಮಗೆ ಶಾಪ್ ಬೇಕು, ಮನೆ ಬೇಕು, ಆಫೀಸ್ ಬೇಕು, ಇಲ್ಲ ಟೆಂಪ್ರವರಿ ಯೂಸಿಗೆ ಬೇಕು ಅಂತ ಹೇಳಿದ್ರೆ ಯಾವುದೇ ತರ ಇದ್ಬೇಕಾದ್ರೂ ಆ ಒಂದು ನೀಡಿಗೆ ಅನುಸಾರವಾಗಿ ಎಲ್ಲ ಏನು ರಿಕ್ವೈರ್ಮೆಂಟ್ ನೀವು ಹೇಳ್ತೀರಾ ಆ ಒಂದು ಅದೊಂದು ಇದರಲ್ಲಿ ಪ್ರಾಪರ್ ಆಗಿ ಕೆಲಸ ಮುಗಿಸಿ ಕೊಡೋಂಥದ್ದು. ನಿಮ್ಗೆ ಯಾವುದೇ ತರದ ಆಫೀಸ್ ಬೇಕು, ಇಲ್ಲ ಮನೆ ಬೇಕು, ಇಲ್ಲ ಡಬಲ್ ಸ್ಟೋರಿ ಮನೆ ಬೇಕು ಅಂತ ಹೇಳಿದ್ರು, ಟ್ರಿಬಲ್ ಸ್ಟೋರಿ ಬೇಕು ಅಂತ ಹೇಳಿದ್ರು ಇಲ್ಲಿ ಕನ್ಸ್ಟ್ರಕ್ಟ್ ಆಗುತ್ತೆ, ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ನಿಮಗೆ ಡೆಲಿವರಿ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ನಿಮಗೆ ಡೆಲಿವರಿ ಸಿಗುತ್ತೆ. ಕರ್ನಾಟಕ ಅಂತಲ್ಲ, ಈ ಕಂಪನಿ ಬಂದು ಇಂಡಿಯಾದಲ್ಲಿ ತುಂಬಾ ಕಡೆ ಇದೆ. ಆಲ್ ಓವರ್ ಇಂಡಿಯಾನು ನಿಮಗೆ ಡೆಲಿವರಿ ಸಿಗುತ್ತೆ. ಈ ಮನೆಗಳು ಹೇಗೆ ಅಂತ ಹೇಳಿದ್ರೆ, ಈಗ ನಿಮಗೆ ಕೆಲವರಿಗೆ ಅನ್ಸುತ್ತೆ ಇದು ಬಾಳಿಕೆ ಬರಲ್ಲ, ಇದಾಗಲ್ಲ, ಈ ತರ ಎಲ್ಲ ಒಂದು ಡೌಟ್ ಇರುತ್ತೆ. ಇದು ಬಾಳಿಕೆ ಬರದೇ ಏನಿಲ್ಲ. ಮನೆ ನೀವು ಯಾವ ತರ ಮೈಂಟೈನ್ ಮಾಡ್ತೀರಾ ಅದೇ ತರ ಇದನ್ನು ಮೈಂಟೈನ್ ಮಾಡ್ತಾ ಹೋದ್ರೆ ಇದನ್ನು ಒಳ್ಳೆ ಬಾಳಿಕೆ ಕೊಡಂತದ್ದೇ. ಇದು ಈಗ ಒಂದು 50-60 ವರ್ಷ ಯೂಸ್ ಮಾಡ್ತಾ ಇರೋದು ಇವಾಗ್ಲೂ ಯೂಸ್ ಆಗ್ತಾ ಇದೆ. ಅದೇ ಒಂದು ಕ್ವಾಲಿಟಿಯಲ್ಲಿ ಅದೇ ತರದ ಮೆಟೀರಿಯಲ್ ಗಳನ್ನ ಯೂಸ್ ಮಾಡಿ ಮಾಡ್ತಾರೆ ಅಂತ ಒಂದು ಪ್ರಾಡಕ್ಟ್ ಗಳಿದು. ಯಾವುದೇ ಟೆನ್ಷನ್ ಇಲ್ಲದೆ ತಗೋಬಹುದು. ಬನ್ನಿ, ಈಗ ಹೇಗೆ ಇರುತ್ತೆ, ಯಾವ ತರ ಇರುತ್ತೆ, ಇದ್ರದ್ದು ಸೆಟಪ್ಸ್ ಏನು, ಹೇಗೆ ಏನ್ ಮಾಡ್ಬೋದು ಅನ್ನೋದನ್ನ ಫುಲ್ ಡಿಟೇಲ್ ಆಗಿ ವಿಡಿಯೋ ಮಾಡ್ತಾ ಇದೀನಿ. ವಿಡಿಯೋ ನೋಡೋಣ. ವಿಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಇದೊಂದು ಪ್ರಾಡಕ್ಟ್ ಇದೆ. ಇದು ಮನೆನೆ, ಸಿಂಪಲ್ ಒಂದು ಮನೆ ವಿತೌಟ್ ವಾಶ್ರೂಮ್ ಇದೆ, ಯಾವ್ದು ಇಲ್ಲ ಇದರಲ್ಲಿ. ಸಿಂಪಲ್ ಒಂದು ಬೆಡ್ರೂಮ್, ಒಂದು ಸಪ್ರೇಟ್ ಬೆಡ್ರೂಮ್, ಇಲ್ಲ ಒಂದು ಹಾಲ್ ಕಿಚನ್, ಆ ತರ ಒಂದು ಪ್ರಾಡಕ್ಟ್. ಇದು ರೆಡಿ ಆಗ್ತಾ ಇರೋದು ಈಗ ನೋಡ್ತಾ ಇರ್ಬೋದು. ತುಂಬಾ ನೀಟಾಗಿ ಈಗ ಕೆಲಸಗಳು ಈ ತರ ನಡೀತಾ ಇರೋದ್ರಲ್ಲಿ ಈ ಒಂದು ಇದೆ. ಇನ್ನು ಫಿನಿಶಿಂಗ್ ಆಗಿಲ್ಲ, ಕೆಲಸಗಳು ನಡೀತಾ ಇರೋದಷ್ಟೇನೆ ತೋರಿಸ್ತಾ ಇದೀನಿ. ಇದೊಂದು ಕಿಚನ್ ಸೆಟಪ್, ಚಿಕ್ಕದೊಂದು ಕಿಚನ್ ಸೆಟಪ್, ಜೊತೆಗೆ ನೋಡ್ತಾ ಇರ್ಬೋದು ಅಲ್ಲೊಂದು ವಾಶ್ ಬೇಸಿನ್ ಇದೆಲ್ಲ ಬರುತ್ತೆ. ಇದು 20x10 ಅಲ್ಲಿ ನೀವು ಬರುತ್ತೆ. ನೀವು ಮನೆ ಕಟ್ಟಕ್ಕೆ ಏನ್ ಖರ್ಚು ಮಾಡ್ತೀರೋ ಅದರಲ್ಲಿ 4ರಲ್ಲಿ 1 ಭಾಗ ಖರ್ಚು ಮಾಡಿದ್ರೆ ಒಳ್ಳೆ, ಅದಕ್ಕಿಂತ ಒಳ್ಳೆ ಮನೆ ಇದರಲ್ಲೇ ಕಟ್ಕೊಬಹುದು. ಇದೆಲ್ಲ ಬಂದು ಸೆಕ್ಯೂರಿಟಿ ಕ್ಯಾಬಿನ್ಸ್. ಸಿಂಪಲ್ ಆಗಿ ಸೆಕ್ಯೂರಿಟಿ ಕ್ಯಾಬಿನ್ಸ್ ಈ ತರದೆಲ್ಲ ಬೇಕು ಅಂತ ಹೇಳಿದ್ರೆ ಈ ಒಂದು ಇದರಲ್ಲಿ ಬರುತ್ತೆ. ಇದು 3 ಸೈಡ್ ಓಪನ್, ಇದೊಂದು ಸ್ವಲ್ಪ ದೊಡ್ಡದಿದೆ. 3 ಸೈಡ್ ಓಪನ್, ಒಂದ್ ಸೈಡ್ ಡೋರು ಓಪನ್ ಅಂತ ಹೇಳಿದ್ರೆ ಫುಲ್ ಓಪನ್ ಅಲ್ಲ, ಕಿಟಕಿಗಳಿದೆ. ಜೊತೆಗೆ ಇಲ್ಲಿ ಅದೇ ತರದ್ದು, ಅದಕ್ಕಿಂತ ಸ್ವಲ್ಪ ಚಿಕ್ಕದು. ಇದು ಬಂದು ಇದೊಂದು ಶಾಪ್ ಮಾಡಿದಾರೆ ನೋಡಿ. ಇದು ಒಂದು ಶಾಪಿಗಿರೋದು. ಈ ತರ LED ಲೈಟ್ಗಳಾಗ್ಲಿ, ಫ್ಯಾನು, ಇದು ಎಲ್ಲ ರಿಕ್ವೈರ್ಮೆಂಟ್, ನಿಮ್ಮ ರಿಕ್ವೈರ್ಮೆಂಟ್ಗೆ ಇದು ನಾರ್ಮಲ್ ಆಗಿ ಇದೆಲ್ಲ ಇದ್ರ ಜೊತೆಗೇನೆ ಫಿಟ್ಟಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ಬಾಕಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಡ್ತೀವಿ. ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಇವ್ರ ಕಡೆಯಿಂದ ಏನೇನಾಗುತ್ತೋ ಅದನ್ನೆಲ್ಲ ಹಾಕಿ ಇದು ಮಾಡ್ಕೊಡ್ತಾರೆ. ಅದು ನೋಡ್ಬೇಡಿ, ಅದು ಇಲ್ಲಿ ಸ್ಟಾಫ್ ರೂಮ್ ತರದು, ಅದನ್ನ ನೋಡ್ಬೇಡಿ. ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಲೇಬರ್ಸಿಗೆ ಅಂತ ಹೇಳ್ಬಿಟ್ಟು ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ. ಅವರು ಒಬ್ಬರೇ ಪಾರ್ಟಿ ಮನೆಗಳನ್ನ ಕಟ್ಟಿಸ್ತಾ ಇದ್ದಾರೆ ಲೇಬರ್ಗೆ ಅಂತ ಹೇಳ್ಬಿಟ್ಟು. ಅದು ನೋಡ್ತಾ ಇರ್ಬೋದು ಹೇಗಿದೆ ಅನ್ನೋದು. ಇದು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಕನ್ಸ್ಟ್ರಕ್ಷನ್ ಈಗ ರೆಡಿ ಆಗ್ತಾ ಇರೋದು ಅಷ್ಟೇನೆ. ಇದು ವಾಶ್ರೂಮ್ ಬರುತ್ತೆ. ಇಲ್ಲಿ 6x4 ವಾಶ್ರೂಮ್ ಇದೆ. ವಾಶ್ರೂಮ್ ಇದು ಟಾಯ್ಲೆಟ್, ಅಲ್ಲೊಂದು ವಾಶ್ ಬೇಸಿನ್, ಇದೊಂದು ರೂಮ್. ಸಿಂಪಲ್ ಆಗಿ ಒಂದು ಮನೆ ಟೈಪಲ್ಲಿ ಇದು ಆಗ್ತಾ ಇದೆ. ಇದು 2 ಈಗ ರೆಡಿ ಆಗ್ತಾ ಇದೆ, ಸೇಮ್ ಅದೇ ಇದರಲ್ಲಿ. ಚಿಕ್ಕದೊಂದು ಮನೆ ಹೇಳಿದ್ರೆ ಹೇಳ್ಬೇಕು ಅಂದ್ರೆ ಒಂದು ಫ್ಯಾಮಿಲಿಗೆ ಆರಾಮಾಗಿರ್ಬೋದು. ಚಿಕ್ಕದೊಂದು ಫ್ಯಾಮಿಲಿಗೆ ಆರಾಮಾಗಿರ್ಬೋದು. ಒಂದು 10-15 ಸಿಕ್ಕರೂ ಆರಾಮಾಗಿ ಒಂದು ಫ್ಯಾಮಿಲಿಗೆ ಇರ್ಬೋದು. 1 RK ಅಂತ ಹೇಳ್ತೀವಲ್ಲ, ಆ ತರ ಒಂದು ಸೆಟಪ್ ಬಂದ್ಬಿಡುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ 2 ಫ್ಯಾನ್, 4 ಲೈಟ್ ಇದೆಲ್ಲ ಇದೆ. ಈ ತರ ಪ್ರತಿಯೊಂದು ಎಲ್ಲ ಸೆಟಪ್ ಜೊತೆಗೂ ನಿಮಗೆ ಸಿಗುತ್ತೆ. ಇದೇ ತರ
ಎಲ್ಲಿ ಯಾವ ತರ ರಿಕ್ವೈರ್ಮೆಂಟ್ ಬೇಕು ನಿಮ್ಗೆ ಆ ಒಂದು ರಿಕ್ವೈರ್ಮೆಂಟ್ ಅಲ್ಲಿ ನಿಮಗೆ ಸಿಗುತ್ತೆ. ನೀವು ಏನ್ ಡಿಮ್ಯಾಂಡ್ ಮಾಡ್ತೀರಾ, ಯಾವ ತರ ಕೇಳ್ತೀರಾ ಆ ತರ ಫುಲ್ ರೆಡಿ ಮಾಡಿ ಕೊಡ್ತಾರೆ ಇದನ್ನ. ಹ್ಮ್. ಇಲ್ಲೂ ಒಂದಿದೆ, ಇದನ್ನ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇದೊಂದು ಇದೆ ನೋಡಿ. ಇದು ಬಂದು 40 ಫೀಟ್ ಬರುತ್ತೆ, 40 ಅಡಿ ಬರುತ್ತೆ. ಫುಲ್ 40 ಅಡಿ ಉದ್ದ ಬರುತ್ತೆ. ಇದು 10 ಅಡಿ ಆಗಲ್ಲ, 40 ಅಡಿ ಉದ್ದ. ಇದಂತ ಹೇಳಿದ್ರೆ ಒಂದು ಆಫೀಸ್ಗೋಸ್ಕರ ರೆಡಿ ಆಗ್ತಾ ಇರೋದು. ನೋಡ್ತಾ ಇರ್ಬೋದು, ಆಫೀಸಲ್ಲಿ ಮೀಟಿಂಗ್ ಹಾಲ್ ಇದೆಲ್ಲ ಬರುತ್ತಲ್ಲ ಆ ತರ ಒಂದು ಇದರಲ್ಲಿ ರೆಡಿ ಆಗ್ತಾ ಇದೆ. ಪ್ರಾಪರ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಟೇಬಲ್, ಫುಲ್ ಲೆಂತ್ ಟೇಬಲ್, ವಾಶ್ ಬೇಷನ್ಸ್ ಇದೆಲ್ಲ ಇದೆ ಇದರಲ್ಲಿ. ಜೊತೆಗೆ ಇಲ್ಲೊಂದು ಟೇಬಲ್ ಟಾಪ್ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲೊಂದು ಚಿಕ್ಕದೊಂದು ಪ್ಯಾಂಟ್ರಿ ಸೆಟಪ್, ಕಿಚನ್ ಸೆಟಪ್ ಇದೆ. ಇದು ಆಗ್ತಾ ಇಲ್ಲ, ಅದರಿಂದ ಆಗಿದೆ. ಮತ್ತೆ ನಿಮಗೆ ಟಾಯ್ಲೆಟ್ಸ್ ಈ ತರದೆಲ್ಲ ಬೇಕು ಅಂತ ಹೇಳಿದ್ರು ಅದನ್ನು ನಾನು ತೋರಿಸ್ತೀನಿ. ಟಾಯ್ಲೆಟ್ ಖಾಲಿ ಈಗ ಬಾತ್ರೂಮ್ ಇಲ್ಲ, ವಾಶ್ರೂಮ್ ಇಲ್ಲದೆ ಬರೀ ಒಂದು ಟಾಯ್ಲೆಟ್ ಸೆಟಪ್ ಬೇಕು ಅಂತ ಹೇಳಿದ್ರು ಇದು ಆಫೀಸ್. ಇಲ್ಲಿದು ಟಾಯ್ಲೆಟ್ ಸೆಟಪ್ ಬೇಕು ಅಂತ ಹೇಳಿದ್ರು ಈಗ ಇದು ಮೂರ್ ಟಾಯ್ಲೆಟ್ ಒಂದು ಕಂಪ್ನಿಗೆ, ಅದಕ್ಕೂ ಒಂದು ಇದಕ್ಕೆ 3 ಟಾಯ್ಲೆಟ್ ಒಂದು ಇದ್ರಲ್ಲಿ ಮಾಡ್ಸಿರೋದು ಟಾಯ್ಲೆಟ್ ಸೆಟಪ್ ಸಿಗುತ್ತೆ ನಿಮ್ಗೆ. ಇದಕ್ಕೆ ಸ್ವಲ್ಪ ದೊಡ್ಡದು ಮಾಡಿದ್ರೆ ವಾಶ್ರೂಮ್ ಆಗುತ್ತೆ. ಇದ್ರಲ್ಲೇ ವಾಶ್ರೂಮ್ ಮಾಡೋಂಥವ್ರಿಗೂ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು, ಎಕ್ಸಾಸ್ಟ್ ಫ್ಯಾನ್ ಇದೆಲ್ಲ ಇದರಲ್ಲೇ ಇನ್ಕ್ಲೂಡಿಂಗ್ ಬರುತ್ತೆ. ಇದು ಕ್ಲೋಸೆಟ್ಸ್, ಸೀಟ್ಸ್, ಇದು ಎಲ್ಲಾ ಮೆಟೀರಿಯಲ್ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಹಾಕಿ ಇದು ಮಾಡ್ತಾರೆ. ಜೊತೆಗೆ ಒಂದು ವಾಶ್ ಬೇಷನ್ ಇದ್ರಲ್ಲೇ ಸಿಗುತ್ತೆ. ಇದೆಲ್ಲ ಇನ್ಕ್ಲೂಡಿಂಗ್ ಬಂದ್ಬಿಡುತ್ತೆ ಇದ್ರಲ್ಲೇನೆ. ಈ ತರ ಸೆಟಪ್ ಅಲ್ಲಿ ಇದು 4x4 ಅಲ್ಲಿ ಒಂದಿರೋದು. ಇದು 4x12 ಸೈಜ್ ಬಂದು ಇದ್ರದ್ದು 3 ಟಾಯ್ಲೆಟ್ ಇದೆ. 4x12 ಅಲ್ಲಿ 4x12ರಲ್ಲಿ 3 ಟಾಯ್ಲೆಟ್. ಇದೇ ತರ ಎಲ್ಲ ಸೆಟಪ್ಗಳು ಆಗುತ್ತೆ. ಬನ್ನಿ, ಈಗ ಇಲ್ಲೊಂದಿದೆ, ಅದನ್ನು ತೋರಿಸ್ತೀನಿ. ಅದಾದ್ಮೇಲೆ ಇದ್ರದ್ದು ಡೀಟೇಲ್ಗಳು ಹೇಗೆ ಏನು ಅನ್ನೋದನ್ನ ಹೇಳ್ತೀನಿ. ಜೊತೆಗೆ ಕಾಂಟ್ಯಾಕ್ಟ್ ನೋಡಿ. ಇದು ಒಂದು ಆಫೀಸ್ ತರಾನೇ ಮಾಡ್ಸಿರೋದು. ಇವರು ನಮ್ಮ ಎಲ್ಲ ಹೆಸರೇನು? ನಾಮ್ ಕ್ಯಾ? नाम बताऊं? ನಾಮ್ ಬೋಲೋ. नाम निराले. ನಿರಾಲಿ ಹೆಸರು ನನಗೆ ಗೊತ್ತು, ನಾನು ಅವನ್ನ ತಮಾಷೆ ಮಾಡಿದೆ ಅಷ್ಟೇ. ಇದೊಂದು ಆಫೀಸ್ ಟೈಪ್ ಅಲ್ಲಿ ಇದು ಮಾಡಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಟು. ಶಾಕೆಟ್ಸ್ ಇದು, ಇದರಲ್ಲಿ 6 ಲೈಟ್ ಇದೆ. ಅವರ ರಿಕ್ವೈರ್ಮೆಂಟ್ ಇತ್ತು ಲೈಟ್ ಎಕ್ಸ್ಟ್ರಾ ಬೇಕು ಅಂತ ಬಿಟ್ಟು ಇದರಲ್ಲಿ 6 ಲೈಟ್, 2 ಫ್ಯಾನ್, ಸ್ವಿಚಸ್ ಇದು ಎಲ್ಲ ಇದೆ. ಸಾಕೆಟ್ಸ್ ಎಲ್ಲ ಒಂದೇ ಕಡೆ ಕೊಟ್ಟಿದ್ದಾರೆ. ಈ ತರ ಒಂದು ಇದ್ರಲ್ಲಿ ಬೇಕಾದ್ರೆ ಈಗ ಈ ತರದೊಂದು ಇದ್ರೆ ಆರಾಮಾಗಿ ಒಂದು ಮನೆ, ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಮನೆನೇ ಆಗ್ಬಿಡುತ್ತೆ. 1 ಲಕ್ಷ 2 ಲಕ್ಷ ಖರ್ಚು ಮಾಡಿದ್ರೆ ಈ ತರ ಒಂದು ಮನೆನೇ ಆಗ್ಬಿಡುತ್ತೆ. ಆ ಒಂದು ಇದರಲ್ಲಿ ಮಾಡಿಸ್ಬೋದು. ಅದೇ ಈಗ ಕೆಲವರಿಗೆ ಒಂದು ಡೌಟ್ ಇದೆ, ಇದು ಹೇಗೆ ಆಗುತ್ತಾ, ಏನು ನಡೆಯುತ್ತಾ ಅನ್ನೋದು. ಇದರಲ್ಲಿ ಗೈಸ್, ಇಲ್ಲಿದು ಯಾವ್ದೇ ತರದ ಡೀಟೇಲ್ಗಳು ಬೇಕು, ಇದ್ರ ಪ್ರಾಡಕ್ಟ್ ಮೇಲೆ ಏನಾದ್ರು ಡೀಟೇಲ್ ಬೇಕು ಅಂತ ಹೇಳಿದ್ರು, ಪ್ರಾಡಕ್ಟ್ ಡೀಟೇಲ್ಸ್ ಏನಾದ್ರು ಬೇಕು ಅಂತ ಹೇಳಿದ್ರು, ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಾರಂತ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ಗಳನ್ನ ತಗೊಬಹುದು. ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಡೀಟೇಲ್ ಕೊಡಕ್ಕೆ ಯಾವತ್ತು ರೆಡಿ ಇರ್ತೀವಿ. ಎನಿ ಟೈಮ್ ಎನಿವೇರ್ ನಾವು ರೆಡಿ ಇರ್ತೀವಿ. ಇದರಲ್ಲಿ ತುಂಬಾ ಜನಕ್ಕೆ ತುಂಬಾ ಡೌಟ್ಗಳಿರುತ್ತೆ, ಅದನ್ನೆಲ್ಲ ನೀವು ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಬಹುದು. ಜೊತೆಗೆ ಇದು ಅಂತ ಹೇಳಿದ್ರೆ ಒಂದು ಸೊಲ್ಯೂಷನ್ ಏನೇ, ಯಾಕೆ ಅಂತ ಹೇಳಿದ್ರೆ ಒಂದು ಪ್ರಾಪರ್ ಮನೆ ನಾವು ಹೇಗೆ ಕಟ್ತೀವೋ ಅದೇ ತರ ಚಿಕ್ಕದೊಂದು ಬಜೆಟ್ ಅಲ್ಲಿ ಕಟ್ಕೊಬಹುದು. ಇದನ್ನ ಇಡಕ್ಕೆ ಜಾಗ ಇತ್ತು ಅಂತ ಹೇಳಿದ್ರೆ ಮನೆ ಕಟ್ಕೊಳಕ್ಕೆ ಯಾವುದೇ ತರದ ಟೆನ್ಷನ್ ಇಲ್ಲ ನಿಮ್ಗೆ. ಯಾಕೆಂತ ಹೇಳಿದ್ರೆ ನಾರ್ಮಲ್ ಆಗಿ ಚಿಕ್ಕದೊಂದು ಅಮೌಂಟ್ ಅಲ್ಲಿ ಈಗ ಮನೆ ಕಟ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಈಗಿನ ಒಂದು ಇದರಲ್ಲಿ ಒಂದು 30 ಲಕ್ಷ ಇಲ್ಲದೆ ಮನೆ ಕಟ್ಟಕ್ ಆಗಲ್ಲ. ಬಟ್ ಈ ತರ ಮನೆಗಳಾದ್ರೆ ನಿಮಗೆ ಒಂದು ಫ್ಯಾಮಿಲಿ ಇರೋಂತ ಮನೆ ಒಂದು ಚಿಕ್ಕದೊಂದು ಬಜೆಟ್ ಅಲ್ಲಿ ಮಾಡ್ಕೊಬಹುದು. ಅದು ಏನ್ ಬಜೆಟ್ ಆಗುತ್ತೆ ಏನು ಅನ್ನೋದನ್ನ ತಿಳ್ಕೊಳಕ್ಕೆ ಈ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಡೀಟೇಲ್ ನ ತಗೊಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇನ್ನು ಮುಂದೆನೂ ಇದ್ರ ಬಗ್ಗೆ ಎಲ್ಲಾ ವಿಡಿಯೋಗಳು ಪ್ರಾಪರ್ ಆಗಿ ಒಂದೊಂದು ಇದಕ್ಕೆ ಏನ್ ಬರುತ್ತೆ, ಏನ್ ಪ್ರೈಸ್ ಬರುತ್ತೆ, ಎಲ್ಲಾ ಡೀಟೇಲ್ ಪ್ರಕಾರ ನಾನು ಹಾಕ್ತೀನಿ. ಏನ್ ಬಜೆಟ್ ಅಲ್ಲಿ ಯಾವ ಪ್ರಾಜೆಕ್ಟ್ ನ ಏನ್ ಬಜೆಟ್ ಅಲ್ಲಿ ಮಾಡ್ಕೊಡ್ತಾ ಇದೀವಿ ಅನ್ನೋದನ್ನ ಪ್ರಾಪರ್ ಆಗಿ ಡೀಟೇಲ್ ಆಗಿ ವಿಡಿಯೋ ಮಾಡಾಕ್ತೀನಿ. ಅದರಿಂದ ಇನ್ನು ಮುಂದೇನು ಸ್ವಲ್ಪ ವಿಡಿಯೋಸ್ ಇದ್ರ ಬಗ್ಗೆ ಬರುತ್ತೆ, ನೋಡ್ತಾ ಇರಿ. ಸ್ಟೇ ಅಂಡ್ ವಾಚ್. ಹಾಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ಬನ್ನಿ, ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.